ಎಕ್ಸಾಕ್ಟ್ ಆಗಿ 150 ಯೋಜನೆಗಳನ್ನು ನಾನು ಕೇಳಿರೋದು. ಸಂಪೂರ್ಣ ನಗರದ ಎಲ್ಲ ಬೀದಿ ದೀಪಗಳನ್ನು LED ಮಾಡಬೇಕು ಅಂತ ಕೇಳಿದೆ. ಸಂಪೂರ್ಣ ನಗರದ ಭಗತ್ ಸಿಂಗ್ ಕ್ರೀಡಾಂಗಣ ಒಳಾಂಗಣ ಕ್ರೀಡಾಂಗಣ ಮಾಡಬೇಕು, ಇಂಡೋರ್ ಸ್ಟೇಡಿಯಂ ಮಾಡಬೇಕು ಅಂತ ಕೇಳಿದೆ. ಉತ್ತಮವಾದಂತಹ ಒಂದು ಹೈಟೆಕ್ ಜಿಮ್ ಮತ್ತು ಸ್ವಿಮ್ಮಿಂಗ್ ಪೂಲ್ ಬೇಕು. 25 ಕೋಟಿ ವೆಚ್ಚದಲ್ಲಿ ಜವಳಿ ಸಂಕೀರ್ಣ, ಜವಳಿ ಮಳಿಗೆಗಳ ಸಂಕೀರ್ಣ ಬೇಕು ಅಂತ 2 ಎಕರೆ ಕೇಳಿದ್ದೆ. ಹೊಸ AC ಆಫೀಸ್ಗೆ 10 ಕೋಟಿ ಅಪ್ರೂವಲ್ ಆಗಿ ಇದುವರೆಗೂ ಅಮೌಂಟ್ ರಿಲೀಸ್ ಆಗಿಲ್ಲ, ಅದನ್ನು ಕೇಳಿದ್ದೆ. DYSP ಆಫೀಸ್ ಜಿಲ್ಲಾ ಕಾರಾಗೃಹ ಬೇಕು ಅಂತ ಲೆಟರ್ ಕೊಟ್ಟಿದ್ದೆ. ನೆಲಮಂಗಲ ಹಾಸ್ಪಿಟಲ್ ಸಿಟಿ ಬಂದಿದೆ. ಇಂಜಿನಿಯರ್ ಓದಿ ಪಾಪ ಇಲ್ಲಿ ಆ ತಂದೆ ತಾಯಿ ಬಿಟ್ಟು ಎಲ್ಲೋ ಮಾರ್ತಳ್ಳಿಗೆ ಎಲೆಕ್ಟ್ರಾನಿಕ್ ಸಿಟಿ ಹೋಗೋದು, ವಿದ್ಯಾರ್ಥಿಗಳು ಇಲ್ಲೇ ಕೆಲಸ ಯೋಜನೆಗಳಿಗೆ ಯಾವ್ದಾದ್ರು ಕೈ ತಪ್ಪಿದೆಯಾ? 150 ಯೋಜನೆಗಳು ಕೊಟ್ಟಿದ್ದೀನಿ. ಎಕ್ಸಾಕ್ಟ್ ಆಗಿ 150 ಯೋಜನೆಗಳನ್ನು ನಾನು ಕೇಳಿರೋಂಥದ್ದು. ನಮ್ಮ ಆಫೀಸಲ್ಲಿ ನೀವು ಇಲ್ಲಿಗೆಲ್ಲ ವಿಧಾನಸೌಧ ಆಫೀಸ್ ತಗೊಂಡ್ರೆ ಎಂಟೈರ್ ನಿಮಗೆ ಫುಲ್ಲು ಪ್ರಮುಖ ಅಲ್ಲ ಸಂಪೂರ್ಣವಾಗಿ ನಿಮ್ಗೆ ಬರುತ್ತೆ. ಆಮೇಲೆ ಈಗ IPGRS ತುಂಬ ಅದ್ಭುತವಾಗಿ ಉಪಯೋಗಿಸ್ತೀನಿ ನಾನು ಒಂಚೂರು ಎಜುಕೇಟೆಡ್ ಇತ್ತು, ಒಂಚೂರು ಸಿಸ್ಟಮ್ ತಿಳ್ಕೊಂಡಿರೋದ್ರಿಂದ IPGRS ಮೂಲಕ ಪ್ರತಿಯೊಂದು ಲೆಟರ್ಗೂ ಈಗ ಮುಂಚೆ ಆದರೆ ಬರೀ ಮಿನಿಸ್ಟ್ರಿಗೆ ಕೊಟ್ಟು ಸೈನ್ ಹಾಕ್ಸ್ತಾ ಇದ್ದೆ. ಈಗ ಮಿನಿಸ್ಟ್ರಿಗೆ ಒಂದು ಕಾಪಿ ಕೊಟ್ಟಮೇಲೆ ಅವ್ರ ಆಫೀಸಲ್ಲಿ ಒಂದು ಕಾಪಿ ಕೊಡ್ತೀನಿ, ಸೆಕ್ರೆಟರಿಗೆ ಒಂದು ಕಾಪಿ ಕೊಡ್ತೀನಿ, ಜಿಲ್ಲಾ ಉಸ್ತುವಾರಿಗಳಿಗೆ ಒಂದು ಕಾಪಿ ಕೊಡ್ತೀನಿ, ಎಲ್ಲೆಲ್ಲಿ ಉಪಮುಖ್ಯಮಂತ್ರಿಗಳು ಇರ್ತಾರೆ ಉಪಮುಖ್ಯಮಂತ್ರಿಗಳಿಗೂ ಒಂದೊಂದು ಕೊಡ್ತೀನಿ. ಈ ರೀತಿ ಕನಿಷ್ಠ ನಾನು ಆಲ್ಮೋಸ್ಟ್ 300 ಕೊಟ್ಟಿದ್ದೀನಿ. ಉದಾಹರಣೆಗೆ ಸಂಪೂರ್ಣ ನಗರದ ಎಲ್ಲ ಬೀದಿ ದೀಪಗಳನ್ನು LED ಮಾಡಬೇಕು ಅಂತ ಕೇಳಿದ್ದೆ. ಸಂಪೂರ್ಣ ನಗರದ ಭಗತ್ ಸಿಂಗ್ ಕ್ರೀಡಾಂಗಣ ಒಳಾಂಗಣ ಕ್ರೀಡಾಂಗಣ ಮಾಡಬೇಕು, ಇಂಡೋರ್ ಸ್ಟೇಡಿಯಂ ಮಾಡಬೇಕು ಅಂತ ಕೇಳಿದ್ದೆ. ಉತ್ತಮವಾದಂತಹ ಒಂದು ಹೈಟೆಕ್ ಜಿಮ್ ಮತ್ತು ಸ್ವಿಮ್ಮಿಂಗ್ ಪೂಲ್ ಬೇಕು ಅಂತ ಕೇಳಿದ್ದೆ. 25 ಕೋಟಿ ವೆಚ್ಚದಲ್ಲಿ ಜವಳಿ ಸಂಕೀರ್ಣ, ಜವಳಿ ಮಳಿಗೆಗಳ ಸಂಕೀರ್ಣ ಬೇಕು ಅಂತ 2 ಎಕರೆ ಕೇಳಿದ್ದೆ. ಹೊಸ AC ಆಫೀಸ್ಗೆ 10 ಕೋಟಿ ಅಪ್ರೂವಲ್ ಆಗಿ ಇದುವರೆಗೂ ಅಮೌಂಟ್ ರಿಲೀಸ್ ಆಗಿಲ್ಲ, ಅದನ್ನು ಕೇಳಿದ್ದೆ. DYSP ಆಫೀಸ್ ಪಕ್ಕ ಕಾರಾಗೃಹ, ಅಲ್ಲಿ ಹಿಂದೆಗಡೆ 10 ಎಕರೆ ಕಾರಾಗೃಹಕ್ಕೆ ರಿಸರ್ವ್ ಆಗಿದೆ, ಜಿಲ್ಲಾ ಕಾರಾಗೃಹ ಬೇಕು ಅಂತ ಲೆಟರ್ ಕೊಟ್ಟಿದ್ದೆ. ಈ ರೀತಿ ಜಿಲ್ಲಾ ಮಟ್ಟದ ಎಲ್ಲ ಕೆಲಸಗಳು ಅಡಿಷನಲಿ ಒಂದು ವರ್ಷ 8 ಕೋಟಿ ಕೊಟ್ಟಿದ್ದು, ಅದಕ್ಕೆ 15 ಕೋಟಿ ನಮ್ಮ ಸ್ಟೇಡಿಯಂ ಅಡಿಷನಲ್ ಕೇಳಿದ್ದೆ. ಈ ರೀತಿ 16 ಕೇಳಿದ್ದೀನಿ. ಈ ಸ್ಟೇಡಿಯಂಗಳಿಗೆ ಸುಮ್ಮನೆ ನಿಮಗೆ ಬಜೆಟ್ ಯಾವ ರೀತಿ ನಮ್ಮ ಮುಖ್ಯಮಂತ್ರಿಗಳು ಕೆಲವೊಂದು ಹೇಳಿದ್ದಾರೆ ಅಂದರೆ ಸುಮ್ಮನೆ ನಿಮ್ಮ ಮಾಹಿತಿಗೆ ಚೆನ್ನಾಗಿ ಹಾಕಿದ್ದಾರೆ ಅಂದರೆ, ಸಶಕ್ತ ಕರ್ನಾಟಕ ಕಾರ್ಯಕ್ರಮದಡಿ ಬೆಳಗಾವಿ, ಗೋಕರ್ಣ, ಚಿತ್ರದುರ್ಗ, ಹಂಪಿಯಲ್ಲಿ ರಾಷ್ಟ್ರಮಟ್ಟದ ಮ್ಯಾರಥಾನ್ಗೆ 10 ಲಕ್ಷ ಕೊಡ್ತೀವಿ. 10 ಜಿಲ್ಲಾ ಕೇಂದ್ರಗಳಲ್ಲಿ 4 ಲಕ್ಷ ರೂಪಾಯಿದು ಮ್ಯಾರಥಾನ್ ಮಾಡ್ತೀವಿ. ಆಯಿತಾ? ಬಂಗಾರಪೇಟೆ, ಮುದ್ದೇಬಿಹಾಳ, ಗುಳೇಪುರ, ಕನಕಪುರ, ಕುಟ್ನೂರು ಮತ್ತು ಮಸ್ಕಿಯಲ್ಲಿ ತಾಲೂಕು ಕ್ರೀಡಾಂಗಣ ತಲಾ 2 ಕೋಟಿ. ಈ ರೀತಿ ನಾನು 15 ಕೋಟಿ ಕೊಟ್ಟ ತಾಲೂಕು ಕ್ರೀಡಾಂಗಣಕ್ಕೆ ಪಾಪ 2 ಕೋಟಿ. ನಾವೇ ಪುಣ್ಯವಂತರು ಓದ್ಸತಿ 8 ಇಸ್ಕೊಂಡಿದ್ದಕ್ಕೆ ಅಂತ ನಮಗೆ ಅನ್ನಿಸ್ತಾ ಇದೆ. ಈ ರೀತಿ ಸಣ್ಣ ಪುಟ್ಟವು ಯಾವ ರೀತಿ ಕೇವಲ 50 ಲಕ್ಷದೊಂದು ಹಾಕಿದರೆ ತುಮಕೂರಿನಲ್ಲಿ ಕ್ರೀಡಾ ಮೂಲ ಸೌಕರ್ಯಗಳಿಗೆ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಿಸಲಾಗುವುದು. ಈ ರೀತಿ ತುಂಬ ಸಣ್ಣದು ಅವ್ರ ಹತ್ರ ದುಡ್ಡಿಲ್ವಲ್ಲ, ಬರೀ 1,000 ಕೋಟಿ ಇರೋದ್ರಿಂದ ಮಸ್ಕಿದು ಇಲ್ಲ ಕುಸ್ತಿ ಪಂದ್ಯಾವಳಿ ಎಲ್ಲ ಓದ್ತಾ ಇದ್ದಾರೆ ಒಂದೊಂದೇ. ಈ ರೀತಿ ಈ ಬಜೆಟ್ನ ಬಗ್ಗೆ ಪೂರ್ತಿಯಾಗಿ ಈ ಬಾರಿ ಅಧಿವೇಶನದಲ್ಲಿ 1-1.5 ಗಂಟೆ ರಾಜ್ಯದ ಜನತೆಗೆ ಅರ್ಥ ಆಗೋ ರೀತಿ ಮಾತಾಡ್ತೀನಿ. ಯಲ್ಲಾಪುರ ಕೊಟ್ಟಿನಲ್ಲಿ ಹೋದ ವರ್ಷ ಮಾತ್ರ ಅಲ್ಲದೆ ಕಂಟಿನ್ಯೂಸ್ ಆಗಿ 2 ವರ್ಷದ ಪರಿಶ್ರಮದಿಂದ ಇವತ್ತೊಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಂತ ಕೊಟ್ಟಿದ್ದಾರೆ. ಆಸ್ಪತ್ರೆಗೆ ದುಡ್ಡು ರಿಲೀಸ್ ಮಾಡಬೇಕು. 620ರಲ್ಲಿ 193 ಮಾಡ್ತಾರಾ, 100 ಮಾಡ್ತಾರಾ, 150 ಮಾಡ್ತಾರಾ, ಎಷ್ಟು ಪೂರ್ತಿ ಕೊಡಲಿ ಅನ್ನೋದು ನನ್ನ ಬೇಡಿಕೆ. ಎಷ್ಟು ಕೊಟ್ಟರು ಕಾರ್ಯಕ್ರಮ ಕೆಲಸ ಅತಿ ಶೀಘ್ರವಾಗಿ ಶುರು ಮಾಡಿ. SI ಆಸ್ಪತ್ರೆ ಗವರ್ನರ್ ಭಾಷಣದಲ್ಲಿ ಬಂದಿದೆ, ಹಂಗಾಗಿ ಮತ್ತೆ ಮೆನ್ಷನ್ ಮಾಡಿಲ್ಲ. ಪ್ಯಾರಾಮೆಡಿಕಲ್ ಒಂದು ಗವರ್ನರ್ ಭಾಷಣದಲ್ಲಿ ಬಿಟ್ಬಿಟ್ಟಿದೆ, ಹಾಗಾಗಿ ನರ್ಸಿಂಗ್ ಜೊತೆಗೆ ಪ್ಯಾರಾಮೆಡಿಕಲ್ ಎರಡೂ ಅದೇ ಬ್ಲಾಕಲ್ಲಿ ಒಂದು ಬಿಲ್ಡಿಂಗ್ ಖಾಲಿ ಇತ್ತು, ಆ ಬಿಲ್ಡಿಂಗಲ್ಲಿ 2 ಮಾಡ್ತಿದ್ದೆ. ಅದು ಜೂನ್ಗೆ ಈ ಆಗಸ್ಟ್ಗೆ ಸ್ಟಾರ್ಟ್ ಆಗುತ್ತೆ. MSc ನರ್ಸಿಂಗ್, ಪ್ಯಾರಾಮೆಡಿಕಲ್ 2 ಸ್ಟಾರ್ಟ್ ಆಗುತ್ತೆ. BSc ನರ್ಸಿಂಗು ಆದಷ್ಟು ಟ್ರೈ ಮಾಡ್ತಾ ಇದೀವಿ, ಅಪ್ರೂವಲ್ ಸಿಕ್ಕರೆ ಮಾಡ್ತೀವಿ. ಈ ರೀತಿ ಏನೋ ನಮ್ಮ ಜನ ಕೊಟ್ಟಿರುವಂಥ ಅಧಿಕಾರದ ಅಡಿಯಲ್ಲಿ ಮಾತಾಡಿಕೊಂಡು ನಾವು ಎಲ್ಲ ಕಡೆ ಓಡಾಡಿ ಏನು ಮಾಡ್ಬೋದು. ನಮ್ಮ ಜಿಲ್ಲೆಯಲ್ಲಿ ದೊಡ್ಡಬಳ್ಳಾಪುರ ಹೆಸರು ಅಟ್ಲೀಸ್ಟ್ 4ರಿಂದ 5 ಸತಿ ಬಂದಿದೆ. ನಾನು ಮೊನ್ನೆ ಹೇಳಿದ್ದೆ ಕನಿಷ್ಠ 3 ಸತಿ ಗರಿಷ್ಠ 5 ಸತಿ ಬರುತ್ತೆ ಅಂತ ನಾನು ತಮ್ಮ ಹೇಳಿದ್ದೆ. 4ರಿಂದ 5 ಸತಿ ಬಂದಿದೆ.
ನೆಲಮಂಗಲ ಹೊಸಕೋಟೆ ಎಷ್ಟು ಸತಿ ಬಂದಿದೆ ಅಥವಾ ಬೇರೆ ಜಿಲ್ಲೆಗಳಲ್ಲಿ ಎಷ್ಟು ಸತಿ ಬಂದಿದೆ. ನಿನ್ನೆ ತುಂಬ ವಿಪರ್ಯಾಸ ಏನಂದರೆ ಕಾಂಗ್ರೆಸ್ನ ಶಾಸಕರು ಒಬ್ಬರು ಬೆಂಚ್ ತಟ್ಟವರೇ ಇರಲಿಲ್ಲ. ಯಾರಿಗೂ ಈ ಬಜೆಟ್ ತೃಪ್ತಿ ಹಾಗೂ ಖುಷಿಯನ್ನು ಕೊಟ್ಟು ನಾನು ಕಂಡಂತೆ, ಯಾಕಂದರೆ ನಾವು ಅಲ್ಲಿ ಕುತ್ಕೊಂಡು ಒಳಗಡೆ ನೋಡ್ತಾ ಇರ್ತೀವಲ್ಲ, ಒಬ್ಬರೂ ಸಂತೋಷವಾಗ ಬುಕ್ ಓದ್ಬಿಟ್ಟು ಖುಷಿಯಿಂದ ಎದ್ದು ಕುಣಿಯೋಂಥವ್ರು ಒಬ್ಬರು ಇರಲಿಲ್ಲ. ಹೋದ ವರ್ಷ ಆದರೂ ಒಂದು 3-4 ಏನೋ ಈ ಪುತ್ತೂರವರು ತಮಟೆ ಹೊಡ್ಕೊಂಡು ಆಚೆ ಅವ್ರನ್ನ ಒತ್ಕೊಂಡೆಲ್ಲ ಹೋಗಿ ಯಾರು ಪುತ್ತೂರು ಶಾಸಕರು ಅದೇನೋ PPP ಮಾಡಲಲ್ಲಿ ಕೊಡ್ತೀವಿ ಅಂತ ಹಾಕಿದ್ರು. ಈಗ ನಿಮಗೆ ಒಂದು ಹೇಳಿರ್ತೀನಿ, ಈ ಸೈನ್ಸ್ ಸಿಟಿ ಏನು ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಂತ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಪ್ರೂವ್ ಮಾಡಿಸ್ಕೊಂಡಿದ್ದೀವಿ. 233 ಕೋಟಿ ಎಸ್ಟಿಮೇಟ್ ಮಾಡೋದನ್ನ ಬರೆದಿರೋದು. 233 ಕೋಟಿ ಕೊಡ್ತೀವಿ ಅಂತಲ್ಲ. ಇನ್ನು ಸೆಂಟ್ರಲ್ ಅಪ್ರೂವ್ ಬೆಂಗಳೂರಿನ ಆದಿನಾರಾಯಣ ಸಳ್ಳಿ ಅಂತ ಹಾಕಿದ್ದಾರೆ. ಆದಿನಾರಾಯಣ ಸಳ್ಳಿ ಒಂಚೂರು ಕನ್ಫ್ಯೂಷನ್ ಇದೆ ಆಫೀಸಲ್ಲಿ, ಅದನ್ನು ಕ್ಲಾರಿಫೈ ಮಾಡ್ತೀನಿ. ಗ್ರಾಮಾಂತರ ಅಂತ ಅತ್ಯಾಧುನಿಕ ಸೌಲಭ್ಯವುಳ್ಳ ವಿಜ್ಞಾನ ನಗರ ಸೈನ್ಸ್ ಸಿಟಿಯನ್ನು 233 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲು ವಿಸ್ತೃತ ಯೋಜನೆ DPR ವಿಸ್ತೃತ ಯೋಜನಾ ವರದಿಯನ್ನು ತಯಾರಿಸಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಇದಕ್ಕೆ ಅನುಮೋದನೆ ದೊರೆತ ನಂತರ ವಸ್ತು ವಿನ್ಯಾಸ ತಯಾರಿಸಲು ಕ್ರಮ ಕೈಗೊಳ್ಳಲಾಗುತ್ತೆ. ಹಾಗಾಗಿ ಬಟ್ ಇದು ಬರೆದ್ಬಿಟ್ಟಿದಾರಲ್ಲ, ಎನಿ ಗಿವನ್ ಡೇ 233 ಕೋರ್ಸ್ ಬರುತ್ತೆ. ಈ ಬಜೆಟ್ ಅಲ್ಲಿ 233 ಕೊಟ್ಟಿಲ್ಲ, ಬಟ್ ಎನಿ ಗಿವನ್ ಡೇ ಇದು ಬಂದಿರೋದ್ರಿಂದ ಯಾವತ್ತಿದ್ರೂ ದೊಡ್ಡಬಳ್ಳಾಪುರದ ಆದಿನಾರಾಯಣ ಸಳ್ಳಿಗೆ 233 ಕೋಟಿ ಬಂದೇ ಮಿನಿಮಮ್. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಪ್ರತಿ ವರ್ಷ ಜಾಸ್ತಿ ಆಗುತ್ತಲ್ಲ SR, 233ಗಿಂತ ಜಾಸ್ತಿ ಬರಬೇಕು ಬಿಟ್ರೆ ಕಮ್ಮಿ ಅಂತ ಬರುತ್ತೆ. ಹಾಗಾಗಿ ಅದೊಂದು ಏನೋ ಅಟ್ಲೀಸ್ಟ್ ನಮ್ಮ ಶ್ರಮಕ್ಕೆ ಅಲ್ಲ. ಅದು ಸರ್, ಅದು ಸೈನ್ಸ್ ಸಿಟಿ ದೊಡ್ಡಬಳ್ಳಾಪುರ ಜನಕ್ಕೆ ಹೆಂಗ್ ಯೂಸ್ ಆಗುತ್ತೆ ಅಂತ. ಅದು ಓಕೆ, ಕರ್ನಾಟಕದ ಯೋಜನೆ ಇರ್ಬೋದು, ಬಟ್ ಇಲ್ಲಿ ನಮ್ಮ ಸ್ಥಳೀಯ ನಿವಾಸಿಗಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ? ನಾವು ಒಳ್ಳೆ ಪ್ರಶ್ನೆಗಳನ್ನು ಕೇಳ್ತೀರ ಅವರೇ. ಅದನ್ನು ಕ್ಲೀನಾಗಿ ನಿಮಗೆ ಇನ್ ಡೀಟೇಲ್ ಸೈನ್ಸ್ ಸಿಟಿಯ ವಿಸ್ತೃತ ಯೋಜನೆ ಓದಿದ್ರೆ ಅದರಲ್ಲಿ ಏನಿದೆ ಅಂತ ಹೇಳಿ. ಇವಾಗ ಫಾಕ್ಸ್ಕಾನ್ ಬಂದಿದೆ, ಇದರಿಂದ ಜನಕ್ಕೆ ಏನು ಉಪಯೋಗ? ಉದ್ಯೋಗ. DC ಆಫೀಸ್ ಬಂದಿದೆ, ಅದರಿಂದ ಏನು ಉಪಯೋಗ? ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬರ್ತಾ ಇದೆ, ಅದರಿಂದ ಏನು ಉಪಯೋಗ? ಇಲ್ಲೊಂದು ನರ್ಸಿಂಗ್ ಕಾಲೇಜ್ ಓದೋದು ಬಂದರೆ ಏನು ಸಾರ್ವಜನಿಕರೆಲ್ಲ ಒಂದು ನರ್ಸಿಂಗ್ ಕಾಲೇಜಲ್ಲಿ ಓದ್ತಾರೆ ಏನ್ರಿ MLA ನೀವೇ ಅಂತ ಕೇಳ್ಬೋದು. ಒಂದು ಸೈನ್ಸ್ ಸಿಟಿ ಬಂದ ಸೈನ್ಸ್ ಇವಾಗ ಒಂದು ಸ್ಕೌಟ್ಸ್ ಆ್ಯಂಡ್ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವತ್ತಿನ ದಿನ ಯಾರೋ ಪುಣ್ಯಾತ್ಮರು ಮಾಡೋದು. ಇಡೀ ದೇಶದಲ್ಲಿರೋ ಪ್ರತಿಯೊಬ್ಬರು ಅಲ್ಲೇ ಬರ್ತಾರ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು. ಇಡೀ ನಮ್ಮ ರಾಜ್ಯದಲ್ಲಿರೋ ಪ್ರತಿಯೊಬ್ಬರು ಟ್ರೈನಿಂಗ್ ಅಲ್ಲೇ ಬರ್ತಾರ. ಅದರಿಂದ ಸ್ಥಳೀಯರಿಗೆ ಏನ್ರಿ ಲಾಭ MLA ಅವರೇ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಕೊಡೋಷ್ಟು ಇನ್ನೂ ನನಗೂ ತಿಳುವಳಿಕೆ ಇಲ್ಲ. ಸೈನ್ಸ್ ಸಿಟಿಯಿಂದ ಒಂದು ಉತ್ತಮವಾದಂಥ ಸರ್ಕಾರದ ರಾಜ್ಯ ಮಟ್ಟದ ಒಂದು ಯೋಜನೆ ನಮ್ಮ ತಾಲೂಕು ಬರುತ್ತೆ ಅಂದರೆ ನಮ್ಮ ಪ್ರತಿಷ್ಠೆ. ಸಾರ್ವಜನಿಕರಿಗೆ ಅದರಿಂದ ಏನು ಲಾಭ? ಎಲ್ಲಾದ್ರಲ್ಲೂ ಬರೀ ಲಾಭ 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 ಅಂತ ನೋಡೋಕ್ಕಾಗಲ್ಲ. ಕೆಲವರಲ್ಲಿ ಹೆಮ್ಮೆ ಗಿರಿಮೆ ಇದೆಲ್ಲ ಇರ್ತವೆ. ಮೈಸೂರಲ್ಲಿ ಪ್ಯಾಲೇಸ್ ಇದೆ, ಅದರಿಂದ ಏನು ಲಾಭ ಅಂದರೆ ಟೂರಿಸ್ಟ್ ಬರ್ತಾರೆ. ಹಾಗೆ ಪ್ರತಿಯೊಂದಕ್ಕೂ ಏನೋ ಒಂದು ಆಗುತ್ತೆ. ಅದು ಆಗೋವರೆಗೂ, ಅದು ಕಂಪ್ಲೀಟ್ ಆಗೋವರೆಗೂ ನಮಗೂ ಗೊತ್ತಾಗುತ್ತೆ ಅದರಿಂದ ಏನಾಗುತ್ತೆ ಏನಿಲ್ಲ ಅಂತ. ಬಟ್ ಸೈನ್ಸ್ IT ವಿಜ್ಞಾನ ಮಾಹಿತಿ ತಂತ್ರಜ್ಞಾನ ಎರಡಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಕ್ಷೇತ್ರಕ್ಕೆ. ಯಾವ ಇಂಜಿನಿಯರ್ಗಳು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಲ್ಯಾಬ್ ರಿಸರ್ಚ್, ವಿಪ್ರೋ ಇಂಥ ಕಂಪನಿಗಳು ಬಂದಾಗ ಏನು ಲಾಭ ಸರ್ ಅಂತ ಕೇಳಿದ್ರೆ, ಇಂಜಿನಿಯರ್ ಓದಿ ಪಾಪ ಇಲ್ಲಿ ಆ ತಂದೆ ತಾಯಿನ ಬಿಟ್ಟು ಎಲ್ಲೋ ಮಾರ್ತಳ್ಳಿಗೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋ ಬದಲು ಅಲ್ಲೋ PGಗಳಿರೋದು ವಿದ್ಯಾರ್ಥಿಗಳು ಇಲ್ಲೇ ಕೆಲಸ ಸಿಗಲಿ.